ಅದಕ್ಕೆ ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು, ಬಟ್ ಅದು ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಮಹಿ, ಏನಾಯ್ತು? ಇಸ್ ಎವ್ರಿಥಿಂಗ್ ಓಕೆ? ಈ ವಿಷಯನ ಹೇಗೆ ಹೇಳಬೇಕು ಗೊತ್ತಿಲ್ಲ, ಬಟ್ ಐ ಹ್ಯಾವ್ ಟು ಟಾಕ್ ಅಬೌಟ್ ಇಟ್. ಈ ನಡುವೆ ಅತ್ತೆಗೆ ತುಂಬಾನೇ ಕೆಟ್ಟ ಕನ್ಸು ಬೀಳ್ತಾ ಇರುತ್ತಂತೆ. ಯಾವಾಗ ನೋಡಿದ್ರು ಟೆನ್ಷನಲ್ಲಿ ಇರ್ತಾರೆ. ಯಾಕೆ ಏನು ಅಂತ ಕೇಳಿದ್ರೆ ಅದೆಲ್ಲ ಗೊತ್ತಿಲ್ಲ, ಈ ಥರ ಕೆಟ್ಟ ಕನ್ಸು ಬೀಳ್ತಾ ಇರುತ್ತೆ, ತುಂಬ ಭಯ ಭಯ ಆಗುತ್ತೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಏನೋ ಕೆಟ್ಟದಾಗ್ಬೋದು ಅಂತಲೂ ಹೇಳ್ತಾ ಇರ್ತಾರೆ. ಅಲ್ಲ, ಅಮ್ಮನ್ಗೆ ಆ ರೀತಿ ಅನ್ಸೋದಕ್ಕೆ ಏನಾದರೂ ಆಗಿದೆಯಾ ಮನೇಲಿ? ಎನಿ ಪ್ರಾಬ್ಲಮ್? ಇಲ್ಲ, ಇಲ್ಲೇನು ಸಮಸ್ಯೆ ಇಲ್ಲ. ಇಸ್ ಎವ್ರಿಥಿಂಗ್ ಫೈನ್. ಅಲ್ಲಿ ಮನೇಲಿ ನೀವು ಆ ವಿಷಯ ಏನಾದರೂ ಅವ್ರ ಹತ್ರ ಮಾತಾಡಿ ಅದ್ರ ಬಗ್ಗೆ ಯೋಚನೆ ಮಾಡಿ ಅದಕ್ಕೇನಾದರೂ ಈ ಥರ ಆಗ್ತಿದ್ಯಾ ಅಂತ. ನಮ್ಮ ಮನೇಲ ಇಲ್ವಲ್ಲ, ಆ ರೀತಿ ಎಲ್ಲ ಏನೂ ಆಗಿಲ್ಲ. ನಾನು ಅಮ್ಮನ ಹತ್ರ ಮಾತಾಡಿಲ್ಲ. ಹಾಗಿದ್ರೆ ಈ ರೀತಿ ಕೆಟ್ಟ ಕನ್ಸು ಬೀಳೋದು ಒಳ್ಳೆ ಸೂಚನೆ ಅಲ್ಲ ಅಲ್ವಾ? ಮಹಿ, ನೀನು ವರಿ ಮಾಡ್ಕೋಬೇಡ. ಅಮ್ಮ ಹಾಗೇನೆ ಸ್ವಲ್ಪ ಕತ್ಲಾದ್ರೆ ಸಾಕು ಭಯ ಬೀಳ್ತಾರೆ. ಅಪ್ಪ ಇಲ್ಲದೆ ಇದ್ರೆ ಕೇಳಲೇಬೇಡ. ಇತ್ತೀಚೆಗೆ ಅಪ್ಪ ಆಚೆ ಹೋಗ್ತಿದಾರಲ್ವಾ, ಅದಕ್ಕೆ ಅಮ್ಮ ಒಂಚೂರು ಸೆನ್ಸಿಟಿವ್ ಆಗಿರ್ತಾರೆ. ನೀನು ಯೋಚನೆ ಮಾಡಬೇಡ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಸರಿ, ಅದಕ್ಕೆ ನೀವು ಮಾತಾಡ್ತೀರಾ ಅಂದರೆ ಓಕೆ. ನಾನು ನಿಮಗೆ ಕುಡಿಯೋದಕ್ಕೆ ಏನಾದರೂ ತರ್ತೀನಿ. ನೀವು ಅಷ್ಟೊತ್ತಿಗೆ ಅಣ್ಣಂಗೆ ಕಾಲ್ ಮಾಡಿ ಅವ್ನು ಬರೋದು ಎಷ್ಟೊತ್ತಾಗುತ್ತೆ ಅಂತ ಕೇಳಿ. ಸರಿ, ನಾನು ಕಾಲ್ ಮಾಡ್ತೀನಿ. ಬಟ್ ನಂಗೆ ಏನೂ ಬೇಡ. ಇಲ್ಲ, ನಾನು ತರ್ತಾ ಇದ್ದೀನಿ, ಜ್ಯೂಸ್ ತರ್ತೀನಿ. ಥ್ಯಾಂಕ್ಸಾ? ಯಾಕೆ? ನೀವು ಬಂದಿದ್ದನ್ನ ನೋಡಿ ಏನು ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಿರೋ ನಿಮ್ಮ ಅಕ್ಕನ ಥರ ಅಂತ ಅನ್ಕೊಂಡೆ. ಬಟ್ ನೀವಾಗೇನೂ ಮಾಡಲಿವಲ್ಲ, ಅದಕ್ಕೆ ಥ್ಯಾಂಕ್ಸ್. ಪರವಾಗಿಲ್ಲ ಬಿಡಿ. ಸರಿ, ನಾನು ಹೊರಡ್ತೀನಿ ಅಂತ ಹೇಳ್ತೀನಿ ಅಂತ ಅನ್ಕೊಂಡ. ಏನು ಹೀಗೆ ಮಾತಾಡ್ತಿದ್ಯಾ? ನಿನ್ನ ಮಾತಿನ ಟೋನೇ ಚೇಂಜ್ ಆಗ್ತಿದೆ. ಯಾಕೆ ಅಂತಂದರೆ ಇಷ್ಟೊತ್ತಿವರೆಗೂ ನೋಡಿರೋದು ಬರೀ ಡ್ರಾಮಾ ಸೀನಿಯರ್ಸ್. ಇನ್ಮೇಲೆ ನೋಡ್ತೀಯಲ್ಲ, ಅದು ಅಸಲಿ ಕತೆ. ನಾ ಇಲ್ಲಿಗೆ ಬಂದಿದ್ದು ನೀನು ಚೆನ್ನಾಗಿ ಮಾತಾಡಿಸಿ, ನಿನಗೆ ಬಾಗ್ನ ಕೊಟ್ಟು, ನಿನಗೆ ಹಬ್ಬ ಶುಭಾಶಯ ಹೇಳೋಕ್ಕೆ ಅಂತ ಅನ್ಕೊಂಡ್ಯಾ? ಮತ್ತಿನ್ನೇನಿಕ್ಕೆ? ಒಂದಿಷ್ಟು ನಿನ್ನ ಕಿವಿಗೆ ಹಾಕೋಗೋಣ ಅಂತ ಬಂದೆ. ಗೊತ್ತಿರಬೇಕು ಅಲ್ವಾ, ಹೋದ ವರ್ಷ ಇದೇ ಟೈಮ್ಗೆ ನಾನು ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಇದೇ ಪೂಜೆ ಮಾಡಿದ್ದೆ. ಆದರೆ ಈ ವರ್ಷ ಕ್ಯಾಲೆಂಡರ್ ಬದಲಾಗೋ ಥರ ನಾನು ಬದಲಾಗಿ ಅವ್ರ ಪಕ್ಕದಲ್ಲಿ ನೀನು ನಿಂತಿದ್ಯಾ. ಒಳ್ಳೇದೇ, ಆದರೆ ಒಂದು ಹೇಳ, ಯಾವತ್ತಿದ್ರೂ ಒರಿಜಿನಲ್ಲೇ, ಡೂಪ್ಲಿಕೇಟ್. ಕಲ್ಲು ಹರಣ ತಗೊಂಡ್ಬಂದು ಬಂಗಾರದ ಮಧ್ಯೆ ಕೂರಿಸಿದ್ರೆ ಅದು ವಜ್ರ ಆಗಕ್ಕಿಲ್ಲ. ಕಾಲಲ್ಲಿರೋದನ್ನು ತಗೊಂಡು ತಲೆ ಮೇಲಿಟ್ರೆ ಅದು ಕಿರೀಟನೂ ಆಗಕ್ಕಿಲ್ಲ. ನಿಂದು ಸೇಮ್ ಕತೆ. ಏಯ್, ಏನು ಹೇಳ್ತಿದ್ಯಾ? ಇರೋ ವಿಷಯ, ಹೆಂಡತಿ ಯಾವತ್ತಿದ್ರೂ ಹೆಂಡ್ತಿನೇ. ಆಮೇಲೆ ಸೈಕಲ್ ಕ್ಯಾಪಲ್ಲಿ ನಿಂತರ ಬಂದು ತಗ್ಲಾಕೊಳ್ತಾರಲ್ಲ, ಅವ್ರ ಹೆಂಡತಿ ಆಗಕ್ಕಿಲ್ಲ, ಇಟ್ಕೊಂಡೋಳೇನೆ. ಹೌದು, ಮತ್ತೆ ಹೇಳ್ತಾ ಇದೀನಿ, ಇಟ್ಕೊಂಡೋಳೇನೆ. ಫಸ್ಟ್ ಬಂದಿದ್ದು ಯಾವತ್ತು ಫಸ್ಟೇ, ಸೆಕೆಂಡ್ ಬಂದಿದ್ದು ಯಾವತ್ತಿಗಿದ್ರು ಸೆಕೆಂಡ್ ಹ್ಯಾಂಡೇ. ನೀನು ಎಷ್ಟೇ ಬಿಡುಗು ಬಿಣ್ಣಾಣ ತೋರಿಸಿದ್ರು, ಎಷ್ಟೇ ಸರ್ಕಸ್ ಮಾಡಿದ್ರು ನನ್ನ ಸ್ಥಾನ ತಗೊಳಕ್ಕಾಗಕ್ಕಿಲ್ಲ. ಅದು ನಿನಗೆ ದಕ್ಕೋದೂ ಇಲ್ಲ. ಸದ್ಯಕ್ಕೆ ನೀನು ಅವ್ರ ಜೊತೆ ಇರ್ಬೋದು ಅಷ್ಟೇ. ಆಮೇಲೆ ಜಾಸ್ತಿ ಕನ್ಸು ಕಾಣಕ್ಕೂ ಹೋಗ್ಬೇಡ. ಯಾಕೆ ಅಂತಂದ್ರೆ ಆ ಕನಸಿಗೆ ಆಯಸ್ ಕಮ್ಮಿ. ಯಾರಿಗೆ ಗೊತ್ತಿದೆಯಾ ಮುಂದಿನ ವರ್ಷ ಇದೇ ಹಬ್ಬಕ್ಕೆ ನಿನ್ನ ಜಾಗದಲ್ಲಿ ಯಾರಿರ್ತಾರೆ ಅಂತ? ದಿಯಾ, ಗ್ಯಾರಂಟಿನೂ ಇಲ್ಲ, ವ್ಯಾರಂಟಿನೂ ಇಲ್ಲ. ಈ ಮಳೆಗಾಲದಲ್ಲಿ ಪುಸುಕ್ಕಂತ ಹುಟ್ಕೊಳ್ತಲ್ಲ ಅಣಬೆ, ಆ ಥರ ಹುಟ್ಕೊಳ್ಳೋ ಪ್ರೀತಿಗೆ ಪ್ರೀತಿ ಅಂತ ಅನ್ನಲ್ಲ. ನಮ್ಮ ಅಚ್ಚ ಕನ್ನಡದಲ್ಲಿ ತೆವ್ಲು ಅಂತಾರೆ. ನಾನು ಹೇಳಿ ಸ್ವಲ್ಪ ಘಾಟಾಗಿರ್ಬೋದು, ಆದರೆ ನಿಮ್ಮ ಈ ಸಂಬಂಧನ ವರ್ಣಿಸೋದಕ್ಕೆ ನಂಗೆ ಬೇರೆ ಪದಗಳು ಸಿಗ್ಲಿಲ್ಲ, ಅದಕ್ಕೆ ಹೇಳಿದೆ. ರೀ, ನೀವು ಹೇಳ್ತಾರ ನೋಡಿದ್ರೆ ನೀವೇ ಹೇಳಿಕೊಟ್ಟು ಮಾಡಿಸೋ ಥರ ಇದ್ದೀರಾ. ಅಪ್ಪನ್ಗೆ ಅಗೇನ್ಸ್ಟ್ ಆಗಿ ನೀವೇ ಪಿನ್ ಹೊಡೆಯೋ ಥರ ಕಾಣಿಸ್ತಾ ಇದೆ ನನಗೆ. ಅಯ್ಯೋ ಇಲ್ಲಪ್ಪ, ನಾನು ಹೇಳ್ತಿರೋದು ಅವನ ಆ ಥರ ಹೇಳ್ಬಹುದು ಅಂತ. ನೀವೆಲ್ಲದಕ್ಕೂ ನನ್ನನ್ನೇ ಬ್ಲೇಮ್ ಮಾಡಬೇಡಿ ಗೊತ್ತಮ್ಮವ್ರೆ. ಇರ್ಲಿ ಬಿಡ್ರಿ, ನನ್ನ ಮಗ ಹೇಗಿದ್ರು ಚಂದ, ಏನ್ ಮಾಡಿದ್ರು ಚಂದ. ನೋಡ್ತಾ ಇರ್ರಿ, ಅವನು ಬರೀ ಅಪ್ಪ ಅಮ್ಮ ಅಷ್ಟೇ ಅಲ್ಲ ರೀ, ಇಡೀ ರಾಜ್ಯ, ಇಡೀ ದೇಶ ಹೆಮ್ಮೆ ಪಡೋಂತ ಕೆಲಸ ಮಾಡ್ತಾನೆ. ನಾನು ನನ್ನ ಮಗ ಅಂತ ಹೇಳ್ತಾ ಇಲ್ಲ, ಅವನು ಟೀಚರ್ ಮಗ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಆ ಸಂಸ್ಕಾರ ನಿಮ್ಮ DNA ಇದೆ ರೀ. ಹೇ, ನೀವೇನ್ ಕಮ್ಮಿನಾ?
ಗೌತಮ್ ಅವರೇ, ಹೆಂಡ್ತಿನ ಹೊಗಳ್ಬೇಕು, ಬಟ್ ಈ ಮಟ್ಟಕ್ಕೆಲ್ಲ ಹೊಗಳ್ಬಾರ್ದು. ಸುಮ್ಮನೆ ಹೊಗಳಕ್ಕೆ ಏನೇನೋ ಹೇಳ್ತಿದ್ದೀರಾ. ರೀ ನಾನು ಹೊಗಳ್ತಾ ಇಲ್ಲ ರೀ, ಇರೋ ವಿಷಯ ಹೇಳ್ತಾ ಇದ್ದೀನಿ ರೀ. ನೀವು ಅಪ್ರಂಜಿ ಅಂದಮೇಲೆ ನಿಮ್ಮನ್ನ ಅಪ್ರಂಜಿ ಅಂತ ಕರಿಬಾರ್ದ ನಾನು? ಈಗ ನೀವು ಫೀಲ್ ಮಾಡ್ಕೋಬೇಡಿ, ನಾನು ವಾಪಸ್ ಬಂದ್ಮೇಲೆ ನಾನು, ನೀವು, ಮಗು 3 ಜನ ಎಲ್ಲಾದ್ರೂ ಒಂದು ಲಾಂಗ್ ಡ್ರೈವ್ ಹೋಗೋಣ. ಒಂದಷ್ಟು ದಿನ ಇದ್ದು ಬರೋಣ, ಯಾವುದೋ ಒಂದು ಹಿಲ್ ಸ್ಟೇಷನ್ನು ಅಥವಾ ಬೀಚು ಅಥವಾ ಪ್ರೈವೇಟ್ ಐಲ್ಯಾಂಡು, ಎನಿವೇರ್. ಓಕೆ? ಆ ರಿಮೋಟ್ ಐಲ್ಯಾಂಡ್ ಹೋಗ್ತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ನನ್ನ ಖುಷಿ ರಿಮೋಟ್ ನಿಮ್ಮ ಕೈಯಲ್ಲಿದೆ. ನಿಜವಾಗ್ಲೂ ಈ ಮಾತು ಕೇಳಿ ತುಂಬಾನೇ ಖುಷಿ ಆಯ್ತು ನನಗೆ. ಆ ದಿನಕ್ಕೆ ನಾನು ಕಾಯ್ತಾ ಇರ್ತೀನಿ. ನಿಜವಾಗ್ಲೂ ಗೌತಮ್ ಅವರೇ, ನಾವು ಕೊನೆವರೆಗೂ ಇಷ್ಟು ಪ್ರೀತಿಯಿಂದ ಇದ್ಬಿಡ್ಬೇಕು, ಅಷ್ಟೇ ನನ್ನ ಆಸೆ. ಈಗಷ್ಟೇ ಅಲ್ಲ ರೀ, ಪೆಂಡಿಂಗ್ ಇರೋ ಎಲ್ಲಾ ಜನ್ಮದಲ್ಲೂ ನಾವು ಹೀಗೆ ಇರ್ತೀವಿ. ನಮ್ಮನ್ನ ಯಾರು ಬೇರೆ ಮಾಡಕ್ಕಾಗಲ್ಲ, ಆ ದೇವರಿಂದ ನಾನು. ಸರಿ ಸರಿ, ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರ್ತೀವಿ, ನಮ್ಮ ಮಾತೆ ಮುಗಿಯಲ್ಲ. ಪಂಚರ್ ಹಾಕ್ಸಿದಾಯ್ತಾ ಇಲ್ಲ ಅಂತ ನೋಡಿ ಬೇಗ ಹೊಡಿ. ಯಾ ಹೊಡ್ತೀನಿ. ಟೇಕ್ ಕೇರ್, ಬಾಯ್. ಓಕೆ ಬಾಯ್, ಸಿ ಯು ಸೂನ್. ಆಯ್ತೇನೋ ಆನಂದ? ಗೆಳೆಯ ಆಯ್ತು ಕಣ. ಇನ್ನು 2 ನಿಮಿಷ ಅಷ್ಟೇನೆ. ಏನೋ ಗೆಳೆಯ, ಎಷ್ಟು ಪ್ರೀತಿ, ಏನು ಕಾಳಜಿ. ಅಪ್ಪ, ಗಂಡ ಹೆಂಡತಿ ಅಂತ ಇದ್ರೆ ನಿಮ್ಮ ಥರ ಇರ್ಬೇಕಣ್ಣ. ಯಾರ ದೃಷ್ಟಿನೂ ನಿಮ್ಗೆ ಬೀಳದೆ ಇರಲಿ. ಥ್ಯಾಂಕ್ಸ್ ಅಪ್ಪ, ಬೇಗ ಮಾಡಕ್ಕೆ ಹೇಳು. ಬೇಗ ಬಾಮ್ಮ ಬಾಮ್ಮ.